ಧರ್ಮಸ್ಥಳದಲ್ಲಿ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಠಾಣೆಯಿಂದ ಎಸ್ಐಟಿಗೆ ಈ ಪ್ರಕರಣವನ್ನು ಹಸ್ತಾಂತರಿಸಲಾಗಿದೆ. 2003ರಲ್ಲಿ ಅನನ್ಯಾ ಭಟ್ ನಾಪತ್ತೆಯಾಗಿದ್ದ ಕೇಸ್ ದಾಖಲಾಗಿದೆ. ಅನನ್ಯಾ ಭಟ್ ಮಗಳೇ ಅನನ್ಯಾ ಅಂತ ಅನಿಲ್ ಭಟ್ ಮಗಳೇ ಅನನ್ಯಾ ಅಂತ ಸುಜಾತ ಭಟ್ ಹೇಳಿರುವಂಥದ್ದು. ಧರ್ಮಸ್ಥಳದಲ್ಲಿ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಧರ್ಮಸ್ಥಳ ಠಾಣೆಯಲ್ಲಿ ಏನು ದೂರು ದಾಖಲಾಗಿತ್ತು ಅದೀಗ ಎಸ್ಐಟಿಗೆ ಹಸ್ತಾಂತರಿಸಲಾಗಿದೆ. 2003ರಲ್ಲಿ ನಾಪತ್ತೆಯಾಗಿದ್ರು ಅನನ್ಯಾ ಭಟ್. ಈ ಕುರಿತಾಗಿ ಕೇಸ್ ಕೂಡ ದಾಖಲಾಗಿರುತ್ತೆ. ಇದೀಗ ಧರ್ಮಸ್ಥಳ ಠಾಣೆಯಿಂದ ಎಸ್ಐಟಿಗೆ ಈ ಒಂದು ಕೇಸ್ ಹಸ್ತಾಂತರವಾಗಿದೆ. ಅನಿಲ್ ಭಟ್ ಮಗಳೇ ಅನನ್ಯಾ ಅಂತ ಸುಜಾತ ಭಟ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಮಗಳ ಫೋಟೋ ಬಗ್ಗೆ ಯಾರೂ ಐಡಿಯಾ ಕೊಟ್ಟಿಲ್ಲ, ನನ್ನ ಮಗಳದೊಂದೇ ಫೋಟೋ ಅದನ್ನ ತೋರಿಸಿದ್ದೇನೆ ಅಂತ ಮಾಧ್ಯಮಗಳ ಮುಂದೆ ಸುಜಾತ ಭಟ್ ಹೇಳಿಕೆಯನ್ನ ನೀಡಿರುವಂಥದ್ದು. ಯಾಕಂದ್ರೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಸುಜಾತ ಭಟ್ ಅವರಿಗೆ ಮಕ್ಕಳೇ ಇರಲಿಲ್ಲ, ಅಂದ್ರೆ ಅನನ್ಯಾ ಭಟ್ ಎನ್ನುವಂತಹ ಮಗಳು ಇರಲಿಲ್ಲ ಎನ್ನುವುದಾಗಿ ಸಾಕಷ್ಟು ವಾದಗಳು ಕೂಡ ಎದ್ದಿದ್ವು. ಸೊ ಈ ಕುರಿತಾಗಿ ಇದೀಗ ಸುಜಾತ ಭಟ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಅವರು ತೋರಿಸಿದಂತಹ ಫೋಟೋ ಕೂಡ ಅನನ್ಯಾ ಭಟ್ ಅವರದಲ್ಲ, ಅದು ವಾಸಂತಿ ಎನ್ನುವಂತಹ ಮಹಿಳೆಯದು ಎನ್ನುವುದಾಗೂ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು. ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸುಜಾತ ಭಟ್. ಅನಿಲ್ ಭಟ್ ಮಗಳೇ ಅನನ್ಯಾ ಅಂತ ಸುಜಾತ ಅವರು ಹೇಳಿರುವಂಥದ್ದು. ಜೊತೆಗೆ ಮಗಳ ಫೋಟೋ ಬಗ್ಗೆ ಯಾರೂ ಐಡಿಯಾ ಕೊಟ್ಟಿಲ್ಲ ನನಗೆ, ನನ್ನ ಮಗಳದು ಒಂದೇ ಫೋಟೋ ಅದನ್ನ ತೋರಿಸಿದ್ದೇನೆ ಅಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಇದಕ್ಕೂ ಮುಂಚೆ ಅವರು ಮಾಧ್ಯಮಗಳ ಮುಂದೆ ತೋರಿಸಿದ್ರು. ಇದೀಗ ಈ ಕುರಿತಾಗಿ ಮಾಧ್ಯಮಗಳ ಮುಂದೆ ಸುಜಾತ ಭಟ್ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದರ ಬೆನ್ನಲ್ಲೇ ನನ್ನ ಮಗಳು MBBS ವಿದ್ಯಾರ್ಥಿನಿ ಅನನ್ಯಾ ಭಟ್ 2003ರಲ್ಲಿ ನಾಪತ್ತೆಯಾಗಿದ್ದಾಳೆ ಅಂತ ಸುಜಾತ ಭಟ್ ಎಂಬುವರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಈಗ ಈ ಒಂದು ಕೇಸ್ ಎಸ್ಐಟಿಗೆ ಹಸ್ತಾಂತರವಾಗಿದೆ. ಮಾಧ್ಯಮದ ಮುಂದೆ ಯಾವುದೇ ಆವತ್ತು ನಾನು ಹೋಗಿದ್ದನಲ್ವಾ ಮಂಗಳೂರಲ್ಲಿ, ಅಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ನಾನು ಯಾರಿಗೂ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, DNA ಮ್ಯಾಚ್ ಆದರೆ ಅದನ್ನ ನನ್ನ ಮಗಳ ಅಸ್ಥಿಯನ್ನ ಕೊಡಿಸಿ ಅಂತ ಹೇಳಿದ್ದೀನಿ. ಅದನ್ನು ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಅದನ್ನ ಏನು ಮಾಡಬೇಕು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ದೀನಿ. 15 ವರ್ಷದ ನಂತರ ಸುಜಾತ ಭಟ್ ಅವರು ಇದಕ್ಕಿದ್ದಂಗೆ ಉದ್ಭವ ಯಾಕಾದ್ರೂ ಈಗ 18-20 ವರ್ಷ ಆಗಿದೆ, ಉದ್ಭವ ಆಗಿಲ್ಲ. ನಾನು ಅನಾಮಧೇಯ ವ್ಯಕ್ತಿ ಸಾವಿರಾರು ಹೆಣಗಳನ್ನ ಹೂತಿದ್ದಾನೆ ಅಂತ ಹೇಳಿಕೊಂಡು ಬಂದವಾಗ, ನಾನು ಒಂದು ಮಾಧ್ಯಮದ ಮುಂದೆ ನೋಡಿದವಾಗ ನಾನು ನನ್ನ ಲಾಯರ್ ಅನ್ನ ಒಬ್ರು ಮಂಜುನಾಥ್ ಅನ್ನುವಂತ ಲಾಯರ್ ಅನ್ನ ಅಪ್ರೋಚ್ ಮಾಡಿ ನಾನು ಅವ್ರ ಮೂಲಕ ಹೋಗಿರೋದು. ಇದು ಸ್ಪಷ್ಟ. ನನ್ನ ಪ್ರಶ್ನೆ ಇದೆ, ಅಲ್ಲಿ ಹೊಡೆದಿದ್ದಾರೆ, ಒಂದು ನಿಮಿಷ ಅಲ್ಲಿ ಹೊಡೆದು ಬಿಟ್ಟಿದ್ದೀನಿ. ನನಗೆ ಪ್ರಜ್ಞಾ ಇರ್ಲಿಲ್ಲ. ಯಾರೋ ಅನಾಮಧೇಯ ವ್ಯಕ್ತಿ ನನ್ನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಲ್ಲಿನೂ ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ. ನಾನು ಪ್ರಜ್ಞೆ ಬರುವಾಗ ನಾನು ಅಲ್ಲಿಂದ ಬರಬೇಕಾಗಿದ್ರೆ ನಾನು 2 ತಿಂಗಳಾಗಿತ್ತು ಏನೋ ಗೊತ್ತಿಲ್ಲ, 2ರಿಂದ 3 ತಿಂಗಳು ಆಗಿರ್ಬೋದು. ಹಾಗಾಗಿ ಆ ಅನಾಮಧೇಯ ವ್ಯಕ್ತಿ ಅಲ್ಲಿ ಹಾಸ್ಪಿಟ್ಲಿಗೆ ಏನ್ ಅಮೌಂಟ್ ಕೊಡ್ಬೇಕು ಆ ವ್ಯಕ್ತಿ ಕೊಟ್ಟಿದ್ದಾನೆ ಅನ್ನುವಂಥದ್ದು. 3 ತಿಂಗಳು ನಿಮ್ಮ ಟ್ರೀಟ್ಮೆಂಟ್ ನ ದುಡ್ಡನ್ನ ನಿಮಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಕೊಟ್ಟು ಹೋಗಿದ್ದಾರೆ. ಅವರಿಗೆ ಯಾರು ಅಂತ ನಾನು ಗೊತ್ತಿಲ್ಲ. ನನ್ನನ್ನು ಬೀದಿಯಲ್ಲಿ ಒಂದು ಕಡೆ ಹಾಕಿ ಬಿಟ್ಟಿದ್ರು. ಬಟ್ಟೆ ಎಲ್ಲ ಹರಿದು ಹೋಗಿತ್ತು, ಮೈಯಲ್ಲಿ ಬಟ್ಟೆ ಇರ್ಲಿಲ್ಲ. ಆಯ್ತು, ಅದನ್ನು ಹೇಳ್ತೀನಿ. ಅದಕ್ಕೆ ನೀವು ಇನ್ನೊಂದು ಕ್ರಿಯೇಟ್ ಮಾಡಬೇಡಿ. ನಾನು ಒಂದು ಕಟ್ಟೆ ಮೇಲೆ ಕುತ್ಕೊಂಡಾಗ ನನ್ನ ಬಟ್ಟೆ ಎಲ್ಲ ಹರಿದೋಗಿತ್ತು. ಹಿಂದುಗಡೆಯಿಂದ ಒಬ್ಬ ಬಂದು ಯಾವುದೋ ಒಂದು ಕೋಲಿನಿಂದ ರಾಡಿನಿಂದ ಹೊಡೆದು ಇಲ್ಲಿ ಸ್ಟಿಚ್ ಹಾಕಿದ್ದಾರೆ. ಇಲ್ಲಿ ಯಾವ ಪ್ಲೇಸ್ ಅಲ್ಲಿ, ಯಾವ ಜಾಗದಲ್ಲಿ? ಧರ್ಮಸ್ಥಳದಲ್ಲಿ. ಹೌದು. ಅಲ್ಲಿಂದ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಿಂದ ಮುಂದೆ ನಾನು ಹುಡುಕಕ್ಕೆ ನಾನು ಪ್ರಯತ್ನ ಮಾಡಕ್ಕೆ ನನಗೆ ಆಗ್ಲಿಲ್ಲ. ನಾನು ಜೀವನ ನಾನು ರೂಢಿಸಿಕೊಳ್ಳು. ನನ್ನ ಮಗಳನ್ನ ನನ್ನ ಮಗಳಿನ ಕರುಳಿನ ಕಥೆ ನನಗೆ ಗೊತ್ತಿದೆ. ನಾನು ಎಲ್ಲರ ಹತ್ರನೂ ನಾನು ಹೇಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಬೀದಿಗೆ ಹೋಗೋ ದಾಸನಿಗೆ ಹೇಳಿದ್ರೆ ನನ್ನ ಮಗಳನ್ನು ವಾಪಸ್ ತಂದು ಯಾರು ಕೊಡಲ್ಲ. ಪರಿಕಾದಲ್ಲಿ ಒಂದಷ್ಟು ಜಮೀನನ್ನ ಮಂಜುನಾಥೇಶ್ವರ ಎಜುಕೇಶನ್ ಟ್ರಸ್ಟ್ಗೆ ದಾನ ಕೊಟ್ಟಿದ್ದಾರೆ ಅಥವಾ ಮಾರಾಟ ಮಾಡಿದ್ದಾರೆ. ಅದ್ರಲ್ಲಿ ನಮಗೆ ಪಾಲ್ ಬರಬೇಕು ಅಂತ ನೀವು ಹೋಗಿ ಎಜುಕೇಶನ್ ಟ್ರಸ್ಟ್ ಅಲ್ಲಿ ಕೇಳ್ತೀರಿ, ನೀವು ಕೊಡಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಒಂದು ಕುತಂತ್ರದ ಷಡ್ಯಂತ್ರವನ್ನು ಮಾಡಲಾಗಿದೆ. ಒಂದು ನಿಮಿಷ, ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಕೇಳಲಿಲ್ಲ. ದಯವಿಟ್ಟು ಹೀಗೆ ಆಗಿದೆ. ನಾನು ಕೇಳಿರೋದು ಇಷ್ಟೇ. ನಾನು ಕೇಳಿರೋದು ನನಗೆ ಆಸ್ತಿ ಬೇಡ ಸರ್, ನಾನು ದುಡ್ಕೊಂಡು ತಿಂತೀನಿ. ನನಗೆ ಇಷ್ಟು ವರ್ಷ ಇಲ್ಲದಿರುವ ಆಸ್ತಿ ನನಗೆ ಯಾಕೆ ಬೇಕು ಸರ್? ನಾನು ಯಾರ ಆಸ್ತಿಗೂ ನಾನು ದುಂಬಾಲು ಬಿದ್ದವಳಲ್ಲ. ನಾನು ಸ್ವತಃ ದುಡ್ದು ತಿನ್ನುವಳು. ಯಾವ ಎಜುಕೇಶನ್ ಟ್ರಸ್ಟಿಗೂ ಹೋಗಲಿಲ್ಲ. ತಂದೆಯ ಆಸ್ತಿ ಅದು. ನಾನು ಒಬ್ಳು ಜೀವಂತವಾಗಿದ್ದೀನಿ ಅಂದವಾಗ ನನ್ನ ದಾನ ಕೊಡ್ಲಿ, ಸೇಲ್ ಮಾಡಲಿ, ಮೊಮ್ಮಕ್ಕಳದೊಂದು ಸೈನ್ ಬೇಕಲ್ವಾ? ನೀವಾಗ ಏನಾದ್ರು ನಿಮ್ಮ ಪಾಲ್ ಕೇಳಿದ್ರ? ನಾನು ಕೇಳಲಿಲ್ಲ.
ಮತ್ತೆ ಏನ್ ವಿಚಾರ ಮಾತಾಡಿದ್ರಿ ಅಲ್ಲಿ ಹೋಗಿ ಎಜುಕೇಶನ್ ಟ್ರಸ್ಟ್? ನಾನು ಎಜುಕೇಶನ್ ಟ್ರಸ್ಟ್ ಅಲ್ಲಿ ಯಾವತ್ತೂ ನಾನು ಮಾತಾಡಿಲ್ಲ. ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಮಾತಾಡಿಲ್ಲ. ಅದ್ರಲ್ಲಿ ನಿಮ್ಗೆ ಏನಾದ್ರು ಬರ್ಬೇಕು ಅನ್ನುವಂಥದ್ದನ್ನ ಎಲ್ಲಿ ಹೋಗಿ ಡಿಸ್ಪ್ಯೂಟ್ ಮಾಡಿದ್ದುಂಟಾ? ಇಲ್ಲ, ನಾನು ಎಲ್ಲೂ ಡಿಸ್ಪ್ಯೂಟ್ ಮಾಡಿಲ್ಲ. ಆ ಸಂಬಂಧಪಟ್ಟಂಗೆ ನಾವು ನಿಮಗೆ ನ್ಯಾಯ ಕೊಡಿಸ್ತೇವೆ, ಹಣ ನಿಮಗೆ ತಿರುಪುವ ತರ ಮಾಡ್ತೇವೆ ಅಂತೇಳಿ ಒಂದಷ್ಟು ಜನ ನಿಮ್ಮನ್ನ ಎತ್ತಿ ಕಟ್ಟಲಾಯಿತು. ಇಲ್ಲ ಸರ್, ನಾನು ಆಸ್ತಿಗೆ ನಾನು ದುಡ್ಡಿಲ್ಲ. ನಾನು ಬದುಕಿಕೊಂಡು ಜೀವನ ನಡೆಸ್ಕೊಂಡು ದುಡಿದು ತಿಂತೀನಿ. ನನಗೆ ಆಸ್ತಿ, ನಾನು ಸಾಯುವಾಗ ಯಾವ ಆಸ್ತಿಯನ್ನು ತಗೊಂಡು ಹೋಗಿಲ್ಲ. ಕೊಟ್ಟದ್ದು ಕೊಟ್ಟಾಗಿದೆ. ಅರ್ಥ ಆಯ್ತಲ್ವಾ? ನನಗೆ ಬೇಡ ಆಸ್ತಿ. ನನ್ನ ಆಸ್ತಿನೇ, ನನ್ನ ಮಗಳೇ ಇಲ್ಲದಿರುವಾಗ ಆಸ್ತಿ ತಗೊಂಡು ನಾನೇನು ಮಾಡೋಣ ಸರ್? ಅವರು ಒಂದು ಆರ್ಡರ್ ಮಾಡಿರೋದು ಜುಲೈ 15ನೇ ತಾರೀಕು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಧರ್ಮಸ್ಥಳ ಠಾಣೆಯಲ್ಲಿ, ಅದನ್ನ SIT ಗೆ ವರ್ಗಾವಣೆ ಮಾಡಿದಾರಂತೆ. ಅದು ಗೊತ್ತಾಯ್ತಾ ನಿಮ್ಗೆ? DGA ಅನನ್ಯ ಭಟ್ DGP ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್ ಅವರು ನಿಮ್ಮ ಮನವಿಯನ್ನ, ನಿಮ್ಮ ದೂರನ್ನ SIT ಗೂ ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂದ್ರೆ ನೀವು ಕೋಪರೇಟ್ ಮಾಡ್ಬೇಕಲ್ಲ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳು ಇರ್ಬೇಕಲ್ಲ. ನಾನು ಅಲ್ಲಿಗೆ ಕೊಡ್ತೀನಿ ಸರ್, ಕೇಳಿದವಾಗ. ಹೌದು ಸರ್, ನಾನು ನಿಮ್ಮನ್ನ ಕೇಳ್ತೀನಿ. ಇಲ್ಲ, ಒಂದ್ ನಿಮಿಷ ಅಟ್ಲೀಸ್ಟ್ ಅವರಿಗೆ ಕೊಡ್ತೀನಿ ಸರ್. ನಾನು ಎಲ್ಲೂ ನಾನು ಕೇಳ್ತಾ ಇರೋದು ಒಂದು ನಿಮಿಷ. ನನ್ನ ಫೈನಲ್ ಇದಿರೋದು ನನ್ನ ಮಗಳ ಆಸ್ತಿ ಅಷ್ಟೇ. ನಾನು ಇನ್ವೆಸ್ಟಿಗೇಷನ್ DG ಆಗಿರ್ಲಿ IG ಆಗಿರ್ಲಿ ಕೊಟ್ಟಿದ್ರು ನಾನು ಅಲ್ಲಿ ಕೇಳೋದು, ಅವ್ರು ಕೇಳಿದವಾಗ ನಾನು ಕೊಡ್ತೀನಿ. ಒಂದು ಲಾಸ್ಟ್ ಪ್ರಶ್ನೆ ಮೇಡಮ್. ನೀವು ಏನೇ ಉತ್ತರ, ನಾನು ಹೇಳೋದು ನನ್ನ ಸ್ಟೆಬಿಲಿಟಿ ಇರೋದು ಒಂದೇ. ನನ್ನ ಮಗಳ ಆಸ್ತಿ ಸಿಕ್ಕಿದರೆ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಅವಳನ್ನು ಏನು ಮಾಡಬೇಕು ಅದು ನನ್ನ ಮನಸ್ಸಲ್ಲಿ ಕುರಿತಾ ಇದೆ, ನನ್ನ ಆತ್ಮಕ್ಕೆ ಕುರಿತಾ ಇದೆ. ನಾನು ನನಗೆ ದಿನ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದನ್ನು ನಾನು ಬೇರೆಯವರ ಮುಂದೆ ವ್ಯಕ್ತಪಡಿಸಕ್ಕಾಗಲ್ಲ. ಅವರು ಒಂದು ಆರ್ಡರ್ ಮಾಡಿರೋದು ಜುಲೈ 15ನೇ ತಾರೀಕು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಧರ್ಮಸ್ಥಳ ಠಾಣೆಯಲ್ಲಿ, ಅದನ್ನ SIT ಗೆ ವರ್ಗಾವಣೆ ಮಾಡಿದಾರಂತೆ. ಅದು ಗೊತ್ತಾಯ್ತಾ ನಿಮ್ಗೆ? DGA ಅನನ್ಯ ಭಟ್ DGP ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್ ಅವರು ನಿಮ್ಮ ಮನವಿಯನ್ನ, ನಿಮ್ಮ ದೂರನ್ನ SIT ಗೂ ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂದ್ರೆ ನೀವು ಕೋಪರೇಟ್ ಮಾಡ್ಬೇಕಲ್ಲ. ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳು ಇರ್ಬೇಕಲ್ಲ. ನಾನು ಅಲ್ಲಿಗೆ ಕೊಡ್ತೀನಿ ಸರ್, ಕೇಳಿದವಾಗ. ಹೌದು ಸರ್, ನಾನು ನಿಮ್ಮನ್ನ ಕೇಳ್ತೀನಿ. ಇಲ್ಲ, ಒಂದ್ ನಿಮಿಷ ಅಟ್ಲೀಸ್ಟ್ ಅವರಿಗೆ ಕೊಡ್ತೀನಿ ಸರ್. ನಾನು ಎಲ್ಲೂ ನಾನು ಕೇಳ್ತಾ ಇರೋದು ಒಂದು ನಿಮಿಷ. ನನ್ನ ಫೈನಲ್ ಇದಿರೋದು ನನ್ನ ಮಗಳ ಆಸ್ತಿ ಅಷ್ಟೇ. ನಾನು ಇನ್ವೆಸ್ಟಿಗೇಷನ್ DG ಆಗಿರ್ಲಿ IG ಆಗಿರ್ಲಿ ಕೊಟ್ಟಿದ್ರು ನಾನು ಅಲ್ಲಿ ಕೇಳೋದು, ಅವ್ರು ಕೇಳಿದವಾಗ ನಾನು ಕೊಡ್ತೀನಿ. ಒಂದು ಲಾಸ್ಟ್ ಪ್ರಶ್ನೆ ಮೇಡಮ್. ನೀವು ಏನೇ ಉತ್ತರ, ನಾನು ಹೇಳೋದು ನನ್ನ ಸ್ಟೆಬಿಲಿಟಿ ಇರೋದು ಒಂದೇ. ನನ್ನ ಮಗಳ ಆಸ್ತಿ ಸಿಕ್ಕಿದರೆ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಅವಳನ್ನು ಏನು ಮಾಡಬೇಕು ಅದು ನನ್ನ ಮನಸ್ಸಲ್ಲಿ ಕುರಿತಾ ಇದೆ, ನನ್ನ ಆತ್ಮಕ್ಕೆ ಕುರಿತಾ ಇದೆ. ನಾನು ನನಗೆ ದಿನ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದನ್ನು ನಾನು ಬೇರೆಯವರು ವ್ಯಕ್ತಪಡಿಸಕ್ಕಾಗಲ್ಲ. ಇನ್ನು ಮೆಡಿಕಲ್ ಸ್ಟೂಡೆಂಟ್ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇದೀಗ SITಗೆ ಹಸ್ತಾಂತರವಾಗಿದೆ. DG IGP ಆದೇಶದ ಮೇರೆಗೆ SITಗೆ ಹಸ್ತಾಂತರ ಮಾಡಲಾಗಿದೆ. ಸುಜಾತಾ ಭಟ್ ಎಂಬ ಮಹಿಳೆ 2003ರಲ್ಲಿ ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ಲು ಅಂತ ದೂರನ್ನು ಕೊಟ್ಟಿರ್ತಾರೆ. ಇನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಇವರು ದೂರನ್ನು ನೀಡಿರ್ತಾರೆ. ಆದರೆ ಈಗ ಅನನ್ಯ ಭಟ್ ಅಂತ ಹುಡುಗಿನೇ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಜೊತೆಗೆ ಅವರು ತೋರಿಸಿರುವಂಥ ಫೋಟೋ ಕೂಡ ಅದು ಅನನ್ಯ ಭಟ್ದಲ್ಲ, ಬದಲಿಗೆ ಅದು ವಾಸಂತಿ ಅಂತ ಇನ್ನೊಬ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸುಜಾತಾ ಭಟ್ ಹೇಳ್ತಿರೋದರ ಬಗ್ಗೆ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿದೆ. ಈಗ SITಗೆ ಈ ಒಂದು ಪ್ರಕರಣವನ್ನು ಹಸ್ತಾಂತರ ಮಾಡಲಾಗಿದೆ. ಜೊತೆಗೆ ಈಗ ಸುಜಾತಾ ಭಟ್ ಹೇಳ್ತಾ ಇರುವಂತಹ ಪ್ರಕಾರ ಅಂದ್ರೆ ಈಗೆಲ್ಲ ಈ ಊಹಾಪೋಹಗಳು ಹಬ್ಬಿದೆ. ಜೊತೆಗೆ ಸಾಕಷ್ಟು ಇವರ ಮಾತಿಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಇವರು ರಿಯಾಕ್ಟ್ ಮಾಡ್ತಾ ಇರೋದು ಏನಂದ್ರೆ, ನನ್ನ ಮಗಳು ಅನನ್ಯ ಭಟ್ ಅವಳ ಫೋಟೋ ನನ್ನ ಹತ್ರ ಒಂದೇ ಒಂದು ಫೋಟೋ ಇದ್ದದ್ದು, ಅದು ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋ. ಈಕೆ ನನ್ನ ಪತಿ ಅನಿಲ್ ಭಟ್ಗೆ ಹುಟ್ಟಿರುವಂತಹ ಮಗಳು. ಜೊತೆಗೆ ಈಕೆ 2003ರಲ್ಲಿ ಅಂದ್ರೆ MBBS ಸ್ಟೂಡೆಂಟ್ 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು ಎನ್ನುವುದಾಗಿ ಇವರು ಹೇಳಿಕೆಯನ್ನು ನೀಡ್ತಿದ್ದಾರೆ. ಅಲ್ಲಿನೂ ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ. ನಾನು ಪ್ರಜ್ಞೆ ಬರುವಾಗ ನಾನು ಅಲ್ಲಿಂದ ಬರಬೇಕಾಗಿ